ಎಸ್ ಸದ್ಯ ಕರ್ನಾಟಕ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ DGP ರಾಮಚಂದ್ರ ರಾವ್ರವರ ಒಂದು ರಾಸಲೀಲೆಯ ವಿಡಿಯೋ ಸಖತ್ತು ವೈರಲ್ ಆಗಿದ್ದು ಮತ್ತು ಸದ್ದನ್ನು ಮಾಡ್ತಾ ಇರುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಇನ್ನು ಈ ಒಂದು ವಿಷಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರಾದಂಥವರು ನರೇಶ್ ಸರ್ ಅವರು ಇವಾಗ ಕಂಪ್ಲೇಂಟನ್ನು ಕೊಡೋದಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಏನಿದೆ ಕಂಪ್ಲೇಂಟು, ಏನಕ್ಕೆ ಅವರು ಈ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿನ ತಿಳ್ಕೊಳ್ಳೋಣ. ಬನ್ನಿ ಸರ್, ನಮಸ್ತೆ. ನಮಸ್ಕಾರ. ನಾನು ನರೇಶ್ ಕುಮಾರ್, ಅಡ್ವೊಕೇಟ್. ರಾಜ್ಯ ಮಹಿಳಾ ಆಗೋಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ಕಾಣಿಸ್ತಾರೋ ಯಾರು ಹೆಣ್ಮಗಳು ಅಂತ ಗೊತ್ತಿಲ್ಲ. ಅದು ಆ ಮಗಳು ಸಂತ್ರಸ್ತೆನಾ ಅಥವಾ ಇವರು IG ಆಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ, ಬಲವಂತಿಂದ ಏನಾರು ಇವ್ರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರಾ ಅಥವಾ ಪ್ರಜ್ವಲ್ ರೇವಣ್ಣ ಥರ ಸೆಲ್ಫ್ ರೆಕಾರ್ಡ್ ವಿಡಿಯೋ ಮಾಡ್ಕೊಂಡಿದ್ದಾರಾ? ಈಗ ಆಫೀಸಲ್ಲೇ ಆಗಿರೋದು, ಅದು ಯೂನಿಫಾರ್ಮ್ ಹಾಕೊಂಡು ರೊಮ್ಯಾನ್ಸ್ ಮಾಡಿರೋದು, ರಾಸಲೀಲೆ ಮಾಡಿರೋದು. ಇವರ ದೌರ್ಜನ್ಯಕ್ಕೆ ಬೇಸತ್ತೆ ಅಲ್ಲಿರೋ ಕಾನ್ಸ್ಟೇಬಲ್ ಸ್ಟಾಫ್ಗಳು ಹೆಂಗೆ ಮಾಡಿರೋದ ಅಥವಾ ಆ ಮಹಿಳೆಗಳು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಕಾನ್ಸ್ಟೇಬಲ್ ಸ್ಟಾಫ್ ಅವರೇ ಆಗಿರ್ತಾರ ಯಾರು ಅಂತ ಪತ್ತೆ ಹಚ್ಚಿ ಆ ಸಂತ್ರಸ್ತ ಮಹಿಳೆಯರಿಗೆ ಇವರೆಲ್ಲನೂ ಕರ್ನಾಟಕ ರಾಜ್ಯ ಮಹಿಳೆಗೆ ಮತ್ತು ಗೃಹ ಇಲಾಖೆ ಅವರಿಗೆಲ್ಲ ಸಪೋರ್ಟ್ ಮಾಡಬೇಕು. ಯಾರಂತ ತಿಳಿಬೇಕು, ಯಾರಿಗಾರು ಅನ್ಯಾಯ ಆಗಿದ್ದಲ್ಲಿ ನ್ಯಾಯ ಒದಗಿಸ್ಕೊಡ್ಲೇಬೇಕು. ಸರ್, ಸಾಮಾನ್ಯವಾಗಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಮತ್ತು ಅಲ್ಲಿ ಕೆಲಸ ಮಾಡ್ತಿರುವಂಥನ್ನ ದೇವರ ಸಮಾನವಾಗಿ ಸಾಮಾನ್ಯ ಜನರು ನೋಡ್ತಾರೆ. ಆದರೆ ಈಗ ಅವರೇ ಈ ಥರ ಒಂದು ಕೆಲಸವನ್ನ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಕೆಲಸಕ್ಕೆ ಅಗೌರವ ತರುವಂತಹ ಕೆಲಸ ಆಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಮಚಂದ್ರ ಅವರೆಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ಕೊಂಡಿದ್ದಿದ್ರೆ ಈ ಥರ ಎಲ್ಲನೂ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಯೂನಿಫಾರ್ಮ್ ಇಟ್ಕೊಂಡೆಲ್ಲನೂ ರೊಮ್ಯಾನ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ. ಇವ್ರಿಗೆಲ್ಲ ಯಾವುದೂ ಇಲ್ಲ, ಎಲ್ಲ ಸವಲತ್ತುಗಳು ಆರಾಮಾಗಿ ಸಿಕ್ಕಿದೆ. ಇವರೆಲ್ಲ ಒಳಗಡೆ ಕೂತ್ಕೊಂಡು ಕಾಲಿಂಗ್ ಬೆಲ್ ಹೊತ್ತಿದ್ರೆ ಪಾಪ ಕಾನ್ಸ್ಟೇಬಲ್ಗಳೆಲ್ಲ ಏನು ಸಾಹೇಬ್ರೆ ಅಂತ ಹೋಗ್ಬೇಕಂತ ಇಟ್ಕೊಂಡಿದ್ದಾರೆ. ನಮ್ಮ ದುಡ್ಡಲ್ಲಿ, ತೆರಿಗೆ ದುಡ್ಡಲ್ಲಿ ಇವರೆಲ್ಲ ಬಂಗ್ಲೆಗಳು ಕೊಟ್ಟಿರೋದು. ಪೊಲೀಸಿಂಗ್ ಮಾಡಲಿ ಅಂದ್ಬಿಟ್ಟು ಇವರೆಲ್ಲ ಸರ್ಕಾರ ಇಷ್ಟು ವ್ಯವಸ್ಥೆ ಮಾಡಿಕೊಟ್ರೆ ಇವರು ಹಾಲ್ಕೋವಾ ರಸಗುಲ್ಲಾ ಅಂದ್ಕೊಂಡಿದ್ದಾರೆ ಅಷ್ಟೇನೆ ಇವರು. ಸರ್, ಎಲ್ಲೋ ಒಂದು ಕಡೆ ಈ ಒಂದು ವಿಡಿಯೋ ಆಚೆ ಬಂದಾಗ, ವಿಡಿಯೋ ಹೊರಗಡೆ ಬಂದಾಗ ಅವರು ಇದಕ್ಕೆ ಸಮಂಜಸನವನ್ನು ಕೊಡ್ತಾರೆ. ಇಲ್ಲ, ಇದು 8 ವರ್ಷದ ಹಳೆ ವಿಡಿಯೋ, AI ವಿಡಿಯೋ ಅನ್ನುವಂಥ ಮಾತುಗಳನ್ನ ಅವ್ರು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರೇನಾದರೂ ಪ್ರಯತ್ನ ಪಟ್ರ ಅನ್ನುವಂಥದ್ದು. AA ವಿಡಿಯೋ ಆಗಿದ್ರೆ ರಾಮಚಂದ್ರ ಅವ್ರದ್ದೇ ಏನಕ್ಕೆ AA ವಿಡಿಯೋ ಆಗಬೇಕಾಗಿತ್ತು? ಬೇರೆ IPS ಆಫೀಸರ್ದಾಗಿರ್ಬೋದಾಗಿತ್ತು. ಮತ್ತೆ ಅವರಾಗವರೇ ಸ್ವತಃ 8 ವರ್ಷದ ಹಳೇದಂತಾರೆ. 8 ವರ್ಷದ ಹಳೇದಂದ್ರೆ ಬೆಳಗಾಮಲ್ಲಿ IG ಆಗಿದ್ರು. IG ಆಗಿರೋ ಮಾಹಿತಿಗಳ ಪ್ರಕಾರ ಆ ಮಹಿಳೆ ಕೌಟುಂಬಿಕವಾಗಿ ಏನೋ ದೌರ್ಜನ್ಯಕ್ಕೊಳಗಾಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ರು ಆ ಮಹಿಳೆ. ಅದನ್ನ ಸಾಲ್ವ್ ಮಾಡೋದು ಬಿಟ್ಟು ಆ ಎಮ್ಮನೆ ಇವರು ಪಟಾಯಿಸ್ಕೊಂಡು ಹಿಂಗೆಲ್ಲ ಮಾಡಿದ್ದಾರೆ ಅಂದ್ರೆ ಏನು ಹೇಳೋಣ ಇದಕ್ಕೆಲ್ಲನೂ? ಸರ್, ಹೌದು. ಇವಾಗ ನಮ್ಮಲ್ಲಿ ಏನೋ ತೊಂದರೆ ಅಂದರೆ ಮಹಿಳೆಯರು ಒಂದಷ್ಟು ಜನ ಎಲ್ಲೋ ನಮ್ಮ ತೊಂದರೆ ಇದೆ, ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಇದಕ್ಕೆ ಸೊಲ್ಯೂಷನ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯನ್ನು ಮೆಟ್ಟಿಲಿರ್ತಾರೆ. ಆದರೆ ಈಗ ಅದೇ ಪೊಲೀಸ್ ಇಲಾಖೆಯವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಮಹಿಳೆಗೆ ಒಂದು ರಕ್ಷಣೆ ಅನ್ನೋದೇ ಇಲ್ವಾ ಅನ್ನುವಂಥದ್ದು ಸರ್. ಬೇಲಿ ಎದ್ದು ಹೊಲ ಮೈದಂತಾಗಿದೆ. ಒಂದು ಒಂದು ಸಮಾಜದ ಕಟ್ಟಕಡೆ ಮಹಿಳೆ ಯಾವಾಗ ಹಿರಿಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಇವ್ರು ಸಬಾರ್ಡಿನೇಟ್ಸ್ ಕೆಲಸ ಮಾಡಿರಲ್ಲ, ನ್ಯಾಯ ಸಿಕ್ಕಿರಲ್ಲ, ಆ ಥರ ಇರುತ್ತೆ. ಈ ಥರ IR ಆಫೀಸರ್ಸ್ಗಳು ಹಿಂಗೆಲ್ಲ ಮಾಡ್ತು ಅಂದರೆ ಸಮಾಜದ ಕಟ್ಟಕಡೆಯ ಮನುಷ್ಯ ಎಲ್ಲೋಗ್ಬೇಕು? ಸರ್, ಎಸ್, ಇವಾಗ ನೀವು ಕಂಪ್ಲೇಂಟನ್ನು ಕೊಡ್ತೀರಾ ಮಹಿಳಾ ಆಯೋಗಕ್ಕೆ, ಈ ಒಂದು ವಿಚಾರವಾಗಿ ಕಂಪ್ಲೇಂಟನ್ನು ಕೊಡ್ತೀರಾ, ಅವ್ರ ಕಡೆಯಿಂದ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ ಸರ್? ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ, ಕಾದು ನೋಡಬೇಕು. ಇವಾಗ ಅವರ ಅಮಾನತ್ ಕೂಡ ಆಗಿದೆ ಸರ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತಾಗಿದೆ. ಎಲ್ಲೋ ಒಂದು ಕಡೆ ಇವಾಗ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಗೃಹ ಮಂತ್ರಿಗಳಾಗಿರ್ಬೋದು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಮಾನತು ಅನ್ನುವಂಥದ್ದು ಏನಾದರೂ ಚಾಟಿಯನ್ನು ಬೀಸಿದ್ದಾರಾ ಅಂತ? ಖಂಡಿತ ಸರ್ಕಾರಕ್ಕೆ ಮುಜುಗರ ಆಗಿದೆ ಅಂತ ಸಸ್ಪೆನ್ಷನ್ ಮಾಡಿರ್ಬೋದು. ಸಸ್ಪೆನ್ಷನ್ ಎಲ್ಲ ಇದು ನಾಟ್ ಸಫಿಷಿಯಂಟ್. ನನ್ನ ಪ್ರಕಾರ ಇವರು ವೆರಿ ಲಕ್ಕಿ IPS ಆಫೀಸರು. ಇದು ಒಂದೇ ಪ್ರಕರಣ ಅಲ್ಲ, ಇವರು 3-4 ಪ್ರಕರಣದಲ್ಲಿ ಅವ್ರ ಮಗಳದ್ದು ಅನ್ಯಾಯ ಪ್ರಕರಣ ಇರ್ಬೋದು, ಬೆಳಗಾಮಲ್ಲಿ ಫೇಕ್ ಎನ್ಕೌಂಟರ್ಸ್ ಇರ್ಬೋದು, ಇವ್ರದ್ದು ಹುಬ್ಬಳ್ಳಿ ಧಾರವಾಡಲ್ಲಿ ರಾಬರಿ ಪ್ರಕರಣ ಇರ್ಬೋದು, ಎಲ್ಲದಲ್ಲೂ ಎಸ್ಕೇಪ್ ಆಗಿ ಬಂದಿದ್ದಾರೆ ಇವರು. ಅಟ್ಲೀಸ್ಟ್ ಇನ್ನೇನು 3 ತಿಂಗಳಿದೆ. ಸರ್ಕಾರ ಇವಾಗಾರು ಸೀರಿಯಸ್ ಆಗಿ ತಗೊಂಡಿದ್ದ IPS ಆಫೀಸರ್ ಎಲ್ಲನೂ 3 ತಿಂಗಳು ಆಮೇಲೆ ರಿಟೈರ್ಡ್ ಆಗ್ಬಿಟ್ಟು ನಮ್ಮಂಥ ತೆರಿಗೆ ದುಡ್ಡಲ್ಲೇ ಇವ್ರಿಗೆಲ್ಲ ಕೊಡೋದು. ಏನು ಸರ್ಕಾರ ಏನು ಸಿದ್ದರಾಮಯ್ಯ ಆಗಲಿ ಪರಮೇಶ್ವರ ಆಗಲಿ ಅವ್ರ ಮನೆಯಿಂದ ದುಡ್ಡು ತಗೊಳ್ಳಲ್ಲ, ನನ್ನಂಥ ಸಾಮಾನ್ಯ ವ್ಯಕ್ತಿದ್ದು ದುಡ್ಡು ಕೊಡೋದು. ಇವಾಗ ಇವ್ರದ್ದು ಡಿಸ್ಮಿಸ್ ಆಗಬೇಕು. ಮತ್ತೆ ಇವರು ಪ್ರಕರಣ ಏನು 60 ವರ್ಷ ಡಿಸ್ಮಿಸ್ ಆದಮೇಲೆ ಇವ್ರಿಗೆ ಯಾವ್ದು ಈ ಸೌಲಭ್ಯ ಸೌಕರ್ಯ ಎಲ್ಲ ಬರುತ್ತಲ್ಲ ಅದೆಲ್ಲ ತಪ್ಪಬೇಕು. ಮತ್ತೆ ಈ ಪ್ರಕರಣದಲ್ಲಿ ಒಂದು ಮುಂದೆ ಈ ಥರ IPS ಆಫೀಸರ್ ಮಾಡ್ತಾರಲ್ಲ, ಈ IPS ಆಫೀಸರೇ ಬಚಾವ್ ಆಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನೆಕ್ಸ್ಟ್ ಒಬ್ಬ SI ಇವ್ರು ನೆಕ್ಸ್ಟ್ ಏನು ರಿಕ್ರೂಟ್ ಆಗ್ತಾರಲ್ಲ, ಇವ್ರು ಸಬಾರ್ಡಿನೇಟ್ಸ್ ಇರುತ್ತಲ್ಲ, ಇವ್ರಿಗೆಲ್ಲ ರೋಲ್ ಮಾಡಲ್ ಆಗ್ಬಾರ್ದು ಇಂಥದ್ದೆಲ್ಲನೂ. ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ನಾನು SA ಆಗಲಿ IPS ಆಗಲಿ IAS ಆಗಲಿ ಯಾರು ಕಾನೂನಿಂದ ಉಳಿದಿಲ್ಲಪ್ಪ. ಇಲ್ಲಿ ಸಂವಿಧಾನಕ್ಕೆ ನಾವೆಲ್ಲ ಅನುಗುಣವಾಗಿ ಕೆಲಸ ಮಾಡಬೇಕಂತ ಭಯ ಬರಲೇಬೇಕು. ಈ ಸರ್ಕಾರ ಈ ಕ್ರಮದಲ್ಲಿ ತಗೊಂಡಿಲ್ಲ ಅಂದರೆ ಈಗ 1-1.5 ತಿಂಗಳಿಂದ ನಾವೇನು ನೋಡ್ತಾ ಇದ್ದೀವಿ, ಪೊಲೀಸ್ ಎಲ್ಲ ಸಸ್ಪೆನ್ಷನ್ ಎಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ. ಸರ್ಕಾರ, ಪೊಲೀಸ್, ಗೃಹ ಇಲಾಖೆ ಇದಕ್ಕೆ ತಗೊಂಡಿಲ್ಲ, ಕರೆಕ್ಟಾಗಿ ತೀರ್ಮಾನ ತಗೊಂಡಿಲ್ಲ ಅಂದರೆ ಈ ಥರ ಪ್ರಕರಣಗಳು ತುಂಬ ಜಾಸ್ತಿ ಆಗೇ ಆಗುತ್ತೆ. ಎಸ್,
ನೋಡಿದ್ರಲ್ಲ, ಇದಾಗಿತ್ತು ವಕೀಲರಾದಂತಹ ನರೇಶ್ ಅವರ ಹೇಳಿಕೆ ಮತ್ತು ಅವರು ಕೂಡ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾಮ್ಯಾನ್ ವಸಂತ್ ಜೊತೆ ರಿಪೋರ್ಟರ್ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.